ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ ಪ್ರಕರಣ ಏನಿದೆ, ಬೆದರಿಕೆ ಹಾಕಿದ್ದವರ ಹಿಂದಿರುವಂತ ಪ್ರಭಾವಿ ಮಹಿಳೆ. ಹಾಗಾದ್ರೆ ಆ ಪ್ರಭಾವಿ ಮಹಿಳೆ ಹೆಸರನ್ನ ಆರೋಪಿಗಳು ಬಾಯ್ ಬಿಟ್ಟಿದ್ದಾರಾ ಅನ್ನೋ ಪ್ರಶ್ನೆ ಇದೆ. ಈಗ 2-3 ದಿನದಿಂದ ಇದೇ ಹೆಸರು ಓಡಾಡ್ತಾ ಇದೆ, ಪ್ರಭಾವಿ ಮಹಿಳೆ ಅಂತ. ಹಾಗಾದ್ರೆ ಯಾರು ಆಕೆ ಹೆಸರನ್ನ ಆರೋಪಿಗಳೇನಾದ್ರೂ ಪೊಲೀಸರ ಬಳಿ ಬಾಯ್ ಬಿಟ್ಟಿದ್ದಾರಾ? ಆರೋಪಿಗಳ ಜೊತೆ ಆ ಪ್ರಭಾವಿ ಮಹಿಳೆಗೂ ಕೂಡ ಸಂಕಷ್ಟ ಕಾದಿದ್ಯಾ? ಬೆದರಿಕೆ ಕೇಸು ತನಿಖೆ ಚುರುಕುಗೊಳಿಸಿರುವ ಕಾಮಾಕ್ಷಿ ಪಾಳ್ಯ ಪೊಲೀಸರು. ಪುನೀತ್ ಅರೆಸ್ಟ್ ಆಗ್ತಾ ಇದ್ದಂತೆ ಥೈಲ್ಯಾಂಡ್ಗೆ ಎಸ್ಕೇಪ್ ಆಗಿದ್ದ ಗೌರವ್ ಮತ್ತು ಕಿರಣ್ ನಿರೀಕ್ಷಣಾ ಜಾಮೀನು ಪಡ್ಕೊಂಡು ಥೈಲ್ಯಾಂಡ್ನಿಂದ ವಾಪಸ್ ಬಂದಿದ್ರು. ಗೌರವ್ ಶೆಟ್ಟಿ ಮತ್ತು ಕಿರಣ್ಗೆ ಈಗ ನೋಟಿಸ್ ಕೊಡೋದಕ್ಕೆ ಅಂತೇಳಿ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇವರ ಮಧ್ಯೆ ಫೋನ್ ಕಾನ್ವರ್ಸೇಷನ್ ಆಗಿತ್ತು. ಅವರ ಅಣತಿಯಂತಾನೆ ಗೌರವ್ ಮತ್ತು ಕಿರಣ್ ನಡ್ಕೊಂಡಿದ್ರು, ಆ ಪ್ರಭಾವಿ ಮಹಿಳೆ ಹೇಳಿದಂತಾನೆ ನಡ್ಕೊಂಡಿದ್ರು ಅನ್ನುವಂತ ವಿಚಾರ ಬೆಳಕಿಗೆ ಬಂದಿದೆ. ಹಾಗಾದ್ರೆ ಆ ಪ್ರಭಾವಿ ಮಹಿಳೆ ಯಾರು? ಸದ್ಯಕ್ಕೀಗ ಆಕೆ ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ವಲ್ಲ. ಬಟ್ ಕಿರಣ್ ಮತ್ತು ಗೌರವ್ ಶೆಟ್ಟಿ ಏನಾದ್ರೂ ಆಕೆ ಹೆಸರನ್ನ ಬಾಯ್ ಬಿಟ್ಟಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆನೆ ಪೊಲೀಸರು ಈಗ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಗೌರವ್ ಶೆಟ್ಟಿ ಮತ್ತು ಕಿರಣ್ಗೆ ನೋಟಿಸ್ ನೀಡೋದಕ್ಕೆ ಅಂತ ಈಗ ಪೊಲೀಸರು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಪುನೀತ್ ಯಾವಾಗ ಅರೆಸ್ಟ್ ಆದ್ನೋ ಕಾನ್ಫರೆನ್ಸ್ ಕಾಲ್ ತೆಗೆದುಕೊಂಡು ಈ ಬಗ್ಗೆ ಎಲ್ಲ ಮಾತನಾಡಿದ್ದಾನೆ ಅಂತ ವಿಚಾರ ಗೊತ್ತಾದ ತಕ್ಷಣ ಪುನೀತ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು, ತನಿಖೆಗೆ ಒಳಪಡಿಸಿದ್ರಲ್ಲ. ಆಗ ಈ ಕಿರಣ್ ಮತ್ತು ಗೌರವ್ ಶೆಟ್ಟಿ ಇಬ್ರು ಕೂಡ ಥೈಲ್ಯಾಂಡಿಗೆ ಎಸ್ಕೇಪ್ ಆಗಿದ್ರು. ಈಗ ವಾಪಸ್ ಆಗಿದ್ದಾರೆ. ಸದ್ಯ ಈಗ ಅವರಿಗೆ ನೋಟಿಸ್ ಕೊಟ್ಟು ಅವರನ್ನ ವಿಚಾರಣೆಗೆ ಒಳಪಡಿಸುವಂತ ತಯಾರಿಯನ್ನ ಪೊಲೀಸರು ಮಾಡ್ಕೊಂಡಿದ್ದಾರೆ. ಇನ್ನು ಈ ಕೇಸ್ನಲ್ಲಿ ಯಾರ್ಯಾರು ಇದ್ದಾರೆ ಗೊತ್ತಾಗ್ಬೇಕಿದೆ.